ತುಮುಲ್ ಚುನಾವಣೆ ನಡೆದ 14 ತಿಂಗಳು ಕಳೆದಿದ್ದು ಈ ಅವಧಿಯ ವನವಾಸ ಮುಗಿಸಿದ್ದು ಸುಪ್ರೀಂ ಕೋರ್ಟ್ನಲ್ಲಿ ಅಗ್ನಿ ಪರೀಕ್ಷೆಗಿದ್ದು ಮತ್ತೆ ನನ್ನ ಕ್ಷೇತ್ರದ ಹೈನುಗಾರರ ಸೇವೆಗೆ ಮರಳುತ್ತಿರುವುದಕ್ಕೆ ಸಂತಸವಾಗಿದೆ ಎಂದು ನೂತನ ತುಮುಲ್ ನಿರ್ದೇಶಕ ಕೊಂಡವಾಡಿ ಚಂದ್ರಶೇಖರ್ ಮಧುಗಿರಿಯಲ್ಲಿ ತಿಳಿಸಿದರು. ಪಟ್ಟಣದ ಶಿಥಲೀಕರಣ ಘಟಕಕ್ಕೆ ಗ್ರಾಮದೇವತೆ ಶ್ರೀ ದಂಡಿನ ಮಾರಮ್ಮ ದೇವರ ದರ್ಶನ ಪಡೆದು ಸಾವಿರಾರು ಅಭಿಮಾನಿಗಳೊಂದಿಗೆ ಅದ್ದೂರಿಯಾಗಿ ತುಮುಲ್ ಕಚೇರಿಗೆ ಪ್ರವೇಶಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಳೆದ 14 ತಿಂಗಳ ಹಿಂದೆ ಚುನಾವಣೆಯಲ್ಲಿ ನಾನು ಗೆದ್ದಿದ್ದೆ. ಆದರೆ ರಾಜಕೀಯ ಹಾಗೂ ಪ್ರಭಾವ ಬಳಸಿ ನನ್ನನ್ನು ಸೋಲಿಸಿದ್ರು. ಆದರೂ ಸಂವಿಧಾನಕ್ಕೆ ಗೌರವ ನೀಡಿ ನ್ಯಾಯ ದೇವತೆಯನ್ನ ನಂಬಿ ನನಗೆ ಮಾಡಿದ ಅನ್ಯಾಯ ಪ್ರಶ್ನಿಸಿ ನ್ಯಾಯಾಲಯದ ಮೊರೆ ಹೋಗಿದ್ದು ಸತತ 14 ತಿಂಗಳ ನಂತರ ಸುಪ್ರೀಂ ಕೋರ್ಟ್ನಲ್ಲಿ ಜಯ ಸಿಕ್ಕಿದ್ದು ಎದುರಾಳಿಯ ಮನವಿಯನ್ನ ವಜಾಗೊಳಿಸಿ ನನ್ನ ಆಯ್ಕೆಯನ್ನು ಸಿಂಧುಗೊಳಿಸಿದೆ. ಇದು ನನಗೆ ಸಿಕ್ಕ ಜಯವಲ್ಲ, ಈ ಕ್ಷೇತ್ರದ ಹೈನುಗಾರರಿಗೆ ಸಿಕ್ಕ ಗೆಲುವು ಎಂದು ತಿಳಿಸಿದರು. ನೀವೇ ಹಾಕ್ಬೇಕು ಅಂತ ಅಭಿಮಾನಿಗಳು ಕಾರ್ಯಕರ್ತರು ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀವಿ? ಅದ್ರ ಬಗ್ಗೆ ತುಮಕೂರು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲೂ ಬರೀ ಅದನ್ನೆಲ್ಲ ಕೇಳ್ತಾ ಇದ್ದಾರೆ. ನಾನು ಅವತ್ತು ಹೇಳ್ತಾ ಇದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ, ನಾನು ಚುನಾವಣೆಗೆ ಕಂಟೆಸ್ಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ನಾನು ಮಾಡಬೇಕು ಅಂತಂದ್ರೆ ನಾನು ನನ್ನದೇ ಪಕ್ಷ ಅಲ್ಲ, ನಾನೇ ಫಾರಂ ಬರ್ಕೊಳಕ್ಕಾಗಲ್ಲ. ನಾನು ಇವತ್ತು ಒಂದು ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ದೀನಿ. ಅದರಲ್ಲಿ ದೊಡ್ಡವರು ದೇವೇಗೌಡರವರೇ, ಕುಮಾರಣ್ಣರವರೇ, ನಿಖಿಲ್ ಕುಮಾರಸ್ವಾಮಿ ಅವರೇ, ಅವರೆಲ್ಲ ತೀರ್ಮಾನ ಮಾಡಿ ನನ್ನ ಹಕ್ಕು, ನನ್ನ ಒತ್ತಾಯ ನಾನು ಒತ್ತಾಯ ಮಾಡ್ತೀನಿ, ನನ್ನ ಹಕ್ಕು ನಾನು ಕೇಳ್ತೀನಿ. ನಾನು ಮಲ್ಗಿರಿ ತಾಲೂಕಲ್ಲಿ ಇವತ್ತು ಜನರಲ್ ಇರೋದ್ರಿಂದ, ನಾನು ಲೋಕಲ್ ಆಗಿರೋದ್ರಿಂದ ನನಗೆ ಒಂದು ಅವಕಾಶ ಕೊಡಿ ಅಂತ ಕೇಳ್ತೀನಿ. ನಾನು ಬಿ ಫಾರಂ ಕೊಟ್ರೆ ನಾನು ಕಂಟೆಸ್ಟ್ 100 ಮಾಡ್ತೀನಿ. ಬಿ ಫಾರಂ ಕೊಡ್ಬೇಕಲ್ಲ, ನನ್ನ ಮನವಿನ ಅವ್ರಿಗೆ ಸಲ್ಲಿಸ್ತೀನಿ. ನನ್ನ ಮನವಿನ ಅವರು ಆಲಿಸಿ ನನಗೆ ಟಿಕೆಟ್ ಕೊಟ್ಟು ಪ್ರೊಫೆಸರ್ಸ್ ಎಲ್ಲ ಇದ್ದಾನೆ. ಹಾಗೆ ಜನ ಅಷ್ಟು ಫಾಸ್ಟ್ ಅವ್ರೆ, ಅಷ್ಟು ಅಭಿಮಾನ. ಸಾಕಷ್ಟು ಜನ ಇವತ್ತು ಕಾನ್ಫ್ಲಿಕ್ಟಲ್ಲಿ ಅದೊಂದು ಅಬ್ಸರ್ವ್ ಮಾಡ್ತಾ ಇದ್ರು. ಆರ್ಗ್ಯುಮೆಂಟ್ ಅದೆಲ್ಲ ನಡೀತಾ ಇದೆಲ್ಲ. ಈ ಕಾನೂನು ಯಾವತ್ತೂ ಏನ್ ಚೇಂಜ್ ಆಗಕ್ ಸಾಧ್ಯ ಇಲ್ಲ. ನಿಮ್ಗೆ ಇದ್ರ ಬಗ್ಗೆ ಇನ್ನ ಏನಾದ್ರು ಯಾವತ್ತಾದ್ರೂ ಬೇಕು ಅಂದ್ರೆ ವಿತ್ ದಾಖಲಾತಿಗಳ ಸಮೇತ A to Z ಎಲ್ಲ ಹೇಳ್ತೀನಿ. ಇವತ್ತು ಸಿಂಪಲ್ ಆಗಿ ಸುಮ್ಮನೆ ಹೇಳಿದ್ದೀನಿ. A to Z ದಾಖಲಾತಿಗಳು ಹೆಂಗಾಯ್ತು, ಏನಾಯ್ತು, ಎಲ್ಲೆಲ್ಲಿ ಏನೇನು ನಡೀತು, ಏನೇನು ಆದೇಶಗಳವೆ, ಇದಕ್ಕೆ ಸಂಬಂಧಪಟ್ಟಿದ್ದು ಎಲ್ಲ ಪೂರ್ತಿನೂ ದಾಖಲೆಗಳ ಸಮೇತ ನಿಮ್ಗೆ ಕೂಡ ಮುಂದಿನ ದಿವಸಗಳಲ್ಲಿ ನಿಮ್ಗೆ ಅವಶ್ಯಕತೆ ಇದ್ರೆ, ಇಲ್ಲ ಅಂದ್ರೆ ಇವತ್ತಿಗೆ ಮುಕ್ತಾಯ ಅಂದ್ರೆ ಮುಕ್ತಾಯ. ಇದರಿಂದ ಇವತ್ತು ಕೊನೆಯದಾಗಿ ಸತ್ಯಕ್ಕೆ ಸಂದ ಜಯ, ನ್ಯಾಯ ಅನ್ನೋದು ಒಂದು ಇದ್ದೇ ಇರುತ್ತೆ. ಮೇಲ್ಗಡೆ ಭಗವಂತನು ಇದ್ದೇ ಇರ್ತಾನೆ. ಯಾವಾಗ್ಲೂ ಅಷ್ಟೇ ಮನುಷ್ಯರು ನೀನ್ ಹಂಗ್ ಮಾಡಾಕ್ಬಿಡ್ತೀನಿ, ಹಿಂಗ್ ಮಾಡಾಕ್ಬಿಡ್ತೀನಿ, ನಿನ್ನ ಊತಾಕ್ಬಿಡ್ತೀನಿ ಅಂದ್ರೆ ಯಾರಿಂದ ಯಾವ ಕೈಲಿ ಹೋಗಲ್ಲ, ಆಗಲ್ಲ. ಮೇಲಿನ ಭಗವಂತ ಒಬ್ಬ ಕಂಡುಬಿಡ್ಬೇಕು. ನಮ್ಮದೇನ ಮಾಡ್ಬೇಕು ಅಂದ್ರೆ ಭಗವಂತ ನಮ್ಮ ತುಳಿಬೇಕೆ ಬಿಟ್ರೆ ಈ ನ್ಯಾಯ ಕೈಲೂ ನಮ್ಮದು ಏನೇನು ಅಳ್ಳಾಡ್ಸಕ್ಕಾಗಲ್ಲ. ಭಗವಂತ ಅವ್ರಿಗೆ ಕೈ ಮುಗಿಬೇಕು. ಹೇಳಿದ್ರೆ ಮೊದಲದಾಗೆ ನನ್ನ ಅವತ್ತು ಟೈಮ್ ಸರಿಗಿರಲಿಲ್ಲ. ಆ ಬ್ಯಾಡ್ ಟೈಮಲ್ಲಿ ಇವೆಲ್ಲ ಏನೇನೋ ಇವೆಲ್ಲ ಆಗಕ್ಕೆ ಇಲ್ಲ. ಹೇಳಿದ್ದಲ್ಲ ಮೊದಲೇ ಅದು ಆ ಸಂಘ ಎಲಿಜಿಬಲ್ ಆಗಕ್ಕೆ ಇಲ್ಲ. ವೋಟಿಂಗ್ ಪವರ್ ಮೊದಲನೇದೇ ವೋಟಿಂಗ್ ಪವರ್ ಅಲ್ಲೇ ನನ್ನ ಬ್ಯಾಡ್ ಟೈಮ್ ಏನು ಅನ್ನೋದು ಗೊತ್ತಾಗೋಯ್ತು. ಈ ರೀತಿ ಆಗಿರೋದ್ರಿಂದ ನಾವು ಯಾರು ಪ್ರಶ್ನೆ ಮಾಡಿ ಏನ್ ಮಾಡಿರಿ ಪ್ರಯೋಜನ. ಮಾಜಿ ಪುರಸಭೆ ಸದಸ್ಯ ಎಂಆರ್ ಜಗನ್ನಾಥ್ ಮಾತನಾಡಿ, ಕೊಂಡವಾಡಿ ಚಂದ್ರಶೇಖರ್ ಸೋತು ಗೆದ್ದಿದ್ದು ಐತಿಹಾಸಿಕ ಜಯ ದಾಖಲಿಸಿದ್ದಾರೆ. ಹೈನುಗಾರಿಕೆಗೆ ಜಿಲ್ಲೆಯಲ್ಲಿ ಪುನಶ್ಚೇತನ ನೀಡಿದ್ದು ರೈತರು ಅವರ ಮೇಲಿಟ್ಟಿರುವ ನಂಬಿಕೆಗೆ ಈ ಜಯ ಸಾಕ್ಷಿ ಎಂದರು. ಯಾವುದೇ ಆಗಲಿ ನಮ್ಮ ಹಿರಿಯರೆಲ್ಲ ಹೇಳ್ತಾರೆ, ಯಾವತ್ತು ಮನುಷ್ಯ ಸೋಲ್ಬೇಕು, ಆಮೇಲೆ ಗೆಲ್ಬೇಕು, ಗೆದ್ದು ಸೋಲ್ಬಾರ್ದು, ಸೋತು ಗೆಲ್ಬೇಕಂತ ಯಾವುದೇ ವಿಶ್ವಾಸ ಪ್ರೀತಿ ವಿಶ್ವಾಸ ಎಲ್ಲಾದ್ರೂ ಆ ತರ ಬೆಳವಣಿಗೆ ಬೆಳೆಸ್ಕೊಂಡು ಇವತ್ತು ನಮ್ಮ ತಾಲೂಕಿನ ಎಲ್ಲ ಹಾಲಿನ ಡೈರಿ ಸೆಕ್ರೆಟರಿಗಳಾಗ್ಬೋದು, ನಿರ್ದೇಶಕರು, ಅವರೆಲ್ಲ ಪ್ರೀತಿ ವಿಶ್ವಾಸ ಅತಿ ಹೆಚ್ಚಿನದಾಗಿ ಕೊಂಡವಾಡಿ ಚಂದ್ರಶೇಖರ್ ಬಗ್ಗೆ ಒಲವಿತ್ತು. ಆದರೆ ಕಾನೂನು, ಚುನಾವಣೆ ಇವೆಲ್ಲ ನಡೆದು ಕಾರಣಾಂತರಗಳಿಂದ ನಮ್ಮ ಚಂದ್ರಶೇಖರು ಒಂದು 6-3 ಓಟಲ್ಲಿ ತೊಂದರೆ ಅನುಭವಿಸಿದ್ರು. ಆದ್ರೆ ಕಾನೂನು ಅನ್ನೋದು ಸತ್ಯ ಅನ್ನೋದಿರ್ತದಲ್ಲ, ಯಾವತ್ತು ಕಾಪಾಡ್ತದೆ ಅನ್ನೋದಕ್ಕೆ ಇವರೊಂದು ನಿರ್ದೇಶನ. ಅದಕ್ಕೋಸ್ಕರ ಇವರು ಈ ಒಂದು ತುಮಕೂರು ಹಾಲು ಒಕ್ಕೂಟಕ್ಕೆ ನಿರ್ದೇಶಕರಾಗಿ ಆಯ್ಕೆ ಇದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅವರಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ.
ಈ ಸಂದರ್ಭದಲ್ಲಿ ಮುಖಂಡರಾದ ತಾಲೂಕು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರಾದ ಸುನಂದ ಸಿದ್ದಪ್ಪ, ಲಕ್ಷ್ಮೀ ನರಸಪ್ಪ, ಪುರಸಭೆ ಮಾಜಿ ಸದಸ್ಯ ನಾರಾಯಣ್, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ನಾಗೇಶ್, ವಿಶ್ವಣ್ಣ, ಕಾಂತರಾಜು, ವೆಂಕಿ, ಬೋರ್ವೆಲ್ ಕುಮಾರ್, ಆನಂದ್, ಸುಮುಖ್, ಚಂದ್ರಶೇಖರ್, ತುಮುಲ್ ತಾಲೂಕು ಮುಖ್ಯಸ್ಥರಾದ ರಂಜಿತ್, ವ್ಯವಸ್ಥಾಪಕ ಲಕ್ಷ್ಮೀಕಾಂತ್, ವಿಸ್ತರಣಾಧಿಕಾರಿ ದಿವಾಕರ್ ಸೇರಿದಂತೆ ನೂರಾರು ಡೈರಿಗಳ ಪದಾಧಿಕಾರಿಗಳು, ಅಭಿಮಾನಿಗಳು ಹಾಜರಿದ್ದರು.